ಕಲಿಸ್ಕೊಡೋದು ಅಂತ ಎಲ್ಲ ಪಾಲಕರಿಗೂ ಒಂದು ಸಣ್ಣ ಚಿಂತೆ ಇರುತ್ತೆ. ಎಷ್ಟೋ ಬಾರಿ ನಮ್ಮ ಮಕ್ಕಳು ನಮ್ಮ ಹತ್ರ ಕಲಿಯೋದೇ ಇಲ್ಲ. ನಾವೆಷ್ಟೋ ದೊಡ್ಡ ಕನ್ನಡ ಪಂಡಿತರಾಗಿದ್ರು ನಮ್ಮ ಮಕ್ಕಳು ನಮ್ಮ ಹತ್ರ ಕನ್ನಡ ಕಲಿಯಲ್ಲ. ಈ ಒಂದು ಕಾರಣಕ್ಕಾಗಿಯೇ ಕನ್ನಡ ಅಕಾಡೆಮಿ, ಕನ್ನಡಿಗರು ಯುಕೆ ಅವರ ಸಹಭಾಗಿತ್ವದಲ್ಲಿ ಕನ್ನಡ ಕಲಿ ಅಂತ ಒಂದು ಕಾರ್ಯಕ್ರಮ ಶುರುವಾಯಿತು. ಕನ್ನಡದಲ್ಲಿ ಆನ್ಲೈನ್ ಕನ್ನಡ ಶಾಲೆಯಲ್ಲಿ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಕನ್ನಡ ಕಲಿಯಬಹುದು. ಇಲ್ಲಿ ಕನ್ನಡ ಕಲಿಸಲು ಅತ್ಯಂತ ಉತ್ಸಾಹಿ ಶಿಕ್ಷಕಿಯರು ಇದ್ದಾರೆ. ಅವರ ಸೇವಾ ಮನೋಭಾವನೆ ಮತ್ತು ಕನ್ನಡ ಪ್ರೇಮ, ಕಲಿಸುವ ಉತ್ಸುಕತೆ ನಿಜಕ್ಕೂ ಶ್ಲಾಘನೀಯ. ಬೆಲ್ಫಾಸ್ಟ್ನಲ್ಲಿ ಕನ್ನಡ ಕಲಿ ತರಗತಿಗಳನ್ನು ಶುರು ಮಾಡಿದ ಶ್ರೇಯ ರೇಖಾ ಪಾಟೀಲ್ ಅವರಿಗೆ ಸೇರುತ್ತೆ. ಅವರು ತಮ್ಮೊಂದಿಗೆ ಮತ್ತೂ ಇಷ್ಟನ್ನ ಇನ್ಸ್ಪೈರ್ ಮಾಡಿ ವರ್ಷಿತಾ ಮಂಜುನಾಥ್ ಅವರು ಕೂಡ ಈಗ ಕನ್ನಡ ಶಿಕ್ಷಕಿಯಾಗಿದ್ದಾರೆ. ತಮ್ಮ ಬಿಡುವಿರದ ದಿನಚರಿಯಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರು, ಫುಲ್ ಡೇ ಕೆಲಸ ಇರುತ್ತೆ. ಅದ್ರ ಮಧ್ಯೆ ವಾರದಲ್ಲಿ ಒಂದಿಷ್ಟು ಹೊತ್ತು ಮಕ್ಕಳ ಜೊತೆಗೆ ಆನ್ಲೈನಲ್ಲಿ ಅವರು ಪಾಠನ ಹೇಳ್ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕನ್ನಡ ಬಳಗ ಬೆಲ್ಫಾಸ್ಟ್ ವತಿಯಿಂದ ಚಿಕ್ಕ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಇದೆ. ಅದಕ್ಕೆ ನಾನು ನಮ್ರತಾ ಅವರ ತಂದೆ ತಾಯಿಯವರನ್ನು ವೇದಿಕೆ ಮೇಲೆ ಕರಿತೀನಿ. ವಿಮಲಾ ಮತ್ತು ದಾಸು ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮತ್ತು ರೇಖಾ ಅವರಿಗೆ ಒಂದು ಚಿಕ್ಕ, ನಮ್ಮೆಲ್ಲರ ವತಿಯಿಂದ ನಮ್ಮೆಲ್ಲ ಮಕ್ಕಳು ಕನ್ನಡ ಕಲಿತಿದ್ದಾರೆ. ಯಾರಿಗಾದ್ರೂ ಆಸಕ್ತಿ ಇದೆ ಅಂತಾದರೆ ದಯವಿಟ್ಟು ರೇಖಾ ಅವರ ಹತ್ರ ಮಾತಾಡಿ. ಮತ್ತು ನಿಮಗೆ ಕನ್ನಡ ಕಲಿಸಲಿಕ್ಕೆ ಆಸಕ್ತಿ ಇದೆ, ಒಂದಿಷ್ಟು ಸಮಯ ಪ್ರತಿ ವಾರ ಕೊಡಬಹುದು ಅಂತಾಗಿದ್ರು ಕೂಡ ರೇಖಾ ಅವರನ್ನು ದಯವಿಟ್ಟು ಮಾತಾಡಿಸಿ. ರೇಖಾ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬಹಳ ಒಳ್ಳೆಯವ್ರು, ನಂಬಿಸು, ಏನು ಹೇಳಿದ್ರು ಎಸ್ ಹೇಳಲ್ಲ. ಅವ್ರು ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಸರಿಯಾಗಿ ಟೈಟಾಗಿ ಇಡ್ತಾರೆ ಕ್ಲಾಸನ್ನು. ಸುಮ್ಮನೆ ಅಲ್ಲಿ ಇಲ್ಲಿ ಚಲು ಮಾಡಕ್ಕೆ ಬಿಡೋದಿಲ್ಲ. ಮತ್ತು ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿದೆ ನಮ್ಮ ಮಕ್ಕಳಲ್ಲಿ. ರೇಖಾ ಅವ್ರೆ, ಯಾಕೆ ಈ ಥಾಟ್ ಬಂತು ಬೆಲ್ಫಾಸ್ಟಲ್ಲೂ ಶುರು ಮಾಡಬೇಕು ಅಂತ? ಕನ್ನಡ ಕಲಿ ಹೊಸದಾಗಿರಲಿಲ್ಲ. ನಾನು ಸ್ವಲ್ಪ ವರ್ಷ ಅಮೆರಿಕಾದಲ್ಲಿದ್ದಾಗ ನನ್ನ ಸಿಸ್ಟರಿಂದ ಅವರು ಕನ್ನಡ ಕಲಿಯಲ್ಲಿ ಎಂಗೇಜ್ ಆಗಿರೋದು ನೋಡಿದ್ರು. ಸೊ ಕನ್ನಡ ಕಲಿ ಬಗ್ಗೆ ನನಗೆ ಅರಿವಿತ್ತು. ನಾನು ಬೆಲ್ಫಾಸ್ಟಿಗೆ ಬಂದಾಗ ಇನ್ನೂ ಆ ಥರ ಏನೋ ಆಗುತ್ತೆ ಅದು ಅಂತ ಅಂದ್ಕೊಂಡಿದ್ದೆ. ಅದು ಆಗೋದಿಲ್ಲ ಅಂತ ಗೊತ್ತಾದಾಗ ನನಗೆ ಕೆಲವೊಂದಷ್ಟು ಕಾಂಟ್ಯಾಕ್ಟ್ಗಳಿಂದ ಅಶ್ವಿನ್ ಅಂತ ಮ್ಯಾನೇಜಿಂಗ್ ಆಲ್ ದಿಸ್ ಕನ್ನಡ ಕಲಿ ಕ್ಲಾಸಸ್. ಸೊ ಅವ್ರ ಕಾಂಟ್ಯಾಕ್ಟಿಂದ ನನಗೆ ಗೊತ್ತಾಯಿತು ಇಲ್ಲಿ ಕನ್ನಡ ಕಲಿ ಕನ್ನಡಿಗರು ಯುಕೆದಿಂದ ಮಾಡ್ತಿದ್ದಾರೆ ಅಂತ. ಹಾಗೇನೆ ನಾವು ಕನ್ನಡ ಕಲಿ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿದಾಗ ಇದು ನನ್ನ ಒಬ್ಬರಿಂದನೇ ಆಗಲ್ಲ. ಎಷ್ಟೊಂದು ಜನ ಪೇರೆಂಟ್ಸ್ಗಳು ಲೈಕ್ ಅಮಿತಾ, ಗಾನ, ಎಷ್ಟೊಂದು ಜನ ಇದ್ದಾರೆ, ಮೋಹನ್, ಅವರು ಎಲ್ಲರೂ ಆಯಿತು ನನ್ನ ಮಕ್ಕಳಿಗೆ ಕನ್ನಡ ಕಲಿಸ್ಕೊಡಿ ಅಂತ ಮುಂದೆ ಬಂದರು. ಸೊ ಟೀಚರ್ ಇದ್ದರೆ ಇಂಪಾರ್ಟೆಂಟ್ ಅಲ್ಲ, ಆ ಟೀಚರ್ಗೆ ಮಕ್ಕಳು ಬೇಕು ಅದನ್ನು ಕಲಿಯೋರು. ಆ ಮಕ್ಕಳ ಪಾಲಕರು ಅವರನ್ನು ಕಲಿಸೋಕ್ಕೆ ಮುಂದಾಗಬೇಕು. ಬಿಕಾಸ್ ಇಲ್ಲಿ ಇದ್ಕೊಂಡು ಮಕ್ಕಳು ಕನ್ನಡಕ್ಕೆ ಕಲಿಯೋಕ್ಕೆ ಅಷ್ಟು ಮುಂದೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಆದರೂ ನನಗೆ ಸಿಕ್ಕಿರೋ ಒಂದು ಕ್ಲಾಸಿಗೆ 5 ಜನ ಅಷ್ಟೇ. ಆದರೆ ನಾನು ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಒಂದು ಕ್ಲಾಸ್ಗೆ 8 ಜನ. ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ 5 ಜನ ಅಷ್ಟೇ ಅಂತ ಲಿಮಿಟ್ ಇರುತ್ತೆ. 8 ಜನ ಮಕ್ಕಳಿಂದ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಅದರೊಟ್ಟಿಗೆ ಇನ್ನೂ ಒಂದು ಕ್ಲಾಸ್ ಸ್ಟಾರ್ಟ್ ಆಗಿದೆ, ಅದರಲ್ಲೂ ಒಂದು 3-4 ಜನ ಇದ್ದಾರೆ. ಸೊ ನಿಮ್ಮ ಮಕ್ಕಳಿಗೆ ಕನ್ನಡ ಕಲಿಸಬೇಕು ಅಂತಿದ್ರೆ ದಯವಿಟ್ಟು ಸಂಪರ್ಕಿಸಿ. ಹಾಗೆಯೇ ನೀವು ವಾಲಂಟಿಯರ್ ಆಗಿ ಕನ್ನಡ ಟೀಚ್ ಮಾಡಬೇಕು ಅಂದ್ರೂ ದಯವಿಟ್ಟು ಸಂಪರ್ಕಿಸಿ. ಒಂದು ಹಂತ 1ನೇ ಬುಕ್ಕನ್ನು ನಾವು ರಿಜಿಸ್ಟ್ರೇಷನ್ ಡೆಸ್ಕ್ ಹತ್ರ ನಿಮಗೆ ಸ್ಯಾಂಪಲ್ ಆಗಿ ನೋಡಲಿಕ್ಕೆ ಇದೆ. ಅದನ್ನು ನೋಡಿ ಅದರಲ್ಲಿ ಕಂಟೆಂಟ್ ಏನಿರುತ್ತೆ, ಇದು 8 ಹಂತಗಳಲ್ಲಿ ಕನ್ನಡ ಕಲಿಕೆ ಆಗುತ್ತೆ. ನಿಮಗೆ 8ನೇ ಹಂತಕ್ಕೆ ಬಂದಾಗ ಈ ಮಗು ನಮ್ಮದೇನ ಇಷ್ಟೊಂದು ಕನ್ನಡ ಬರುತ್ತೆ. ಇವನ್ ಕರ್ನಾಟಕ ಬಗ್ಗೆ ಕೂಡ ಅಷ್ಟೊಂದು ಕಲ್ತಿರುತ್ತೆ ಅದು. ಸೊ ಇಟ್ ಈಸ್ ವೆರಿ ಗುಡ್ ಅಪಾರ್ಚುನಿಟಿ. ಆ್ಯಂಡ್ ನಿಮ್ಮಲ್ಲಿರುವ ಏನು ಶಿಕ್ಷಕರನ್ನು ಎದ್ದೇಳುತ್ತೆ. ನನಗೆ ಯಾವಾಗಲೂ ಒಂದು ಪ್ಯಾಷನ್ ಇತ್ತು. ನನಗೆ ಐ ವಾಂಟೆಡ್ ಟು ಬಿ ಅ ಟೀಚರ್. ಅದು ಕನ್ನಡ ಟೀಚರೇ ಆಗಬೇಕಂತಿತ್ತು. ಬಟ್ ಅದು ಹೆಂಗೋ ದೇವರು ಹೋಗೋದು ಇದೊಂದು ಟೀಚರ್ ಆಗೋ ಭಾಗ್ಯ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನೀವೀಗ ಸ್ಥಾನವನ್ನು ಅಲಂಕರಿಸಿ ನಿಮಗೆ ಸನ್ಮಾನ ಮಾಡೋಕ್ಕೆ ನಾವು ಭಾರತದಿಂದ ನಮ್ಮದವರ ಅಪ್ಪ ಅಮ್ಮನೇ ಕರೆಸಿದ್ದೀವಿ. ಎಲ್ಲರೂ ಚಪ್ಪಾಳೆ ಮೂಲಕ ರೇಖಾ ಅವರ ಉತ್ಸಾಹಕ್ಕೆ ಪ್ರೋತ್ಸಾಹ ಮತ್ತೆ ಅವರಿಗೆ ಚಪ್ಪಾಳೆ.
ಬೆಲ್ಫಾಸ್ಟಲ್ಲಿ ಕನ್ನಡ ಶಾಲೆ ಶುರು ಮಾಡಿದ್ದಕ್ಕೆ. ಧನ್ಯವಾದಗಳು ರೇಖಾ. ಧನ್ಯವಾದಗಳು.